ಓಕೆ ಮೇಡಮ್, ಇನ್ನು ಕಾಂಟ್ರವರ್ಸಿ ಅಂತ ಇನ್ನೊಬ್ಬ ಪರ್ಸನ್ ಇದ್ದಾರೆ ತಗೊಂಡ್ಬಿಡ್ತೀನಿ. ಈಗ ಸೀಸನ್ ಈಗ 11 ಸ್ಟಾರ್ಟ್ ಆದ ತಕ್ಷಣ ಬಂದಿದ್ದಂಥವ್ರು ನಮ್ಮ ಲಾಯರ್ ಜಗದೀಶ್ ಅವರು. ಎಸ್, ಅವ್ರ ಬಗ್ಗೆ ನಿಮ್ಗೆ ಏನು, ನಿಮ್ಮ ಒಪಿನಿಯನ್ ಏನು ಮೇಡಮ್? ಲೈಕ್ ಜಗದೀಶ್ ಅವ್ರ ಬಗ್ಗೆ ತುಂಬ ಒಳ್ಳೆ ಮಾತನಾಡ್ತಾರೆ, ಒಳ್ಳೆ ವ್ಯಕ್ತಿನೂ ಅನಿಸಿದ್ರು ನನಗೆ ಬಿಗಿನಿಂಗ್ ಎಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಮಾತಿನ ಬರದಲ್ಲಿ ಏನೇನೋ ಆಗ್ತಿದೆ, ಅದು ಆಗಬಾರ್ದು ಅನ್ನೋದು ನನ್ನ ಆಸೆ. ಯಾಕಂದರೆ ಅವ್ರ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಒಳ್ಳೆ ಎಂಟರ್ಟೈನರ್ ಆ್ಯಕ್ಚುಲಿ. ನಾವು ಬಿಗ್ ಬಾಸ್ ನೀವೆಲ್ಲ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಅವರು ಒಂದು 3 ವಾರ ಇರ್ಬೋದು, ಬಟ್ ಹಿ ಗೇವ್ ಈಸ್ ಬೆಸ್ಟ್ ಇನ್ ದ ಸೀಸನ್. ಸೊ TRPನೂ ಅಷ್ಟೇ ಹೈಪ್ ಹೋಯಿತು ಅವರಿದ್ದಾಗ. ಹಾಗಾಗಿ ಲೈಕ್ ಅವರು ನಮಗೆಲ್ಲ ಎಂಟರ್ಟೈನ್ ಕೊಡಲಿ ಮುಂದಿನ ದಿನಗಳಲ್ಲಿ ಅನ್ನೋದು ನನ್ನ ಆಸೆ. ಅಲ್ಲ, ಈಗ ಅವ್ರು ಕೇಳಿದ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ನೋಡಿ, ತಾವು ಕೂಡ ಬಿಗ್ ಬಾಸ್ಗೆ ಹೋಗ್ಬೋದು. ಸೊ ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ಯಾವುದೇ ಕಾರಣಕ್ಕೂ ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ, ನಾನು ಹೀರೋಯಿನ್ನು, ನಾನು ಹಂಗೆ, ನಾನು ಹಿಂಗೆ, ನಾನು ಅದು, ನಾನು ಇದು ಅಂತ ನೀವೆಲ್ಲೂ ಒಂದು ಇದನ್ನು ತೋರಿಸ್ಲಿಲ್ಲ. ಸಿಂಪ್ಲಿಸಿಟಿ, ಒಂದು ಟ್ಯಾಟೂ ಶಾಪ್ ಮಾಡ್ಕೊಂಡ್ರಿ, ಮೊದಲು ಮಾಡಬೇಕು ಅನ್ನೋ ಆಸೆ ಇತ್ತು, ಚಿಕ್ಕದಾಗೆಲ್ಲ ಮಾಡಿದ್ರಿ, ಅದನ್ನ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಟೆನ್ಷನ್ ಮಾಡಿದ್ರಿ. ಹೋಟೆಲ್ ಇತ್ತು, ಇವತ್ತಿಗೂ ಅದೇ ನಿಂತವ್ರೆ ಕಾಣಿಸ್ತಾ ಇದ್ದಾರೆ. ನಾವು 1 ವರ್ಷದಿಂದ ಏನು ಬಿಗ್ ಬಾಸ್ ಮುಗಿದಿದ ತಕ್ಷಣ ಬಂದ್ವಿ, ಅವತ್ತು ನಾವು ಇಂಟರ್ವ್ಯೂ ಮಾಡಿದಂಥ ನೀತನ್ನು ಇವತ್ತು ಕಾಣಿಸ್ತಾ ಇರೋದು ನಮ್ಮ ಕಣ್ಣಿಗೆ. ಆದ್ರೆ ಜಗದೀಶ್ ಅವರು ಬಿಗ್ ಬಾಸ್ ಇಂದ ಅವ್ರು ಹೇಳ್ತಾ ಇರ್ತಕ್ಕಂಥ ಒಂದು ಕ್ವಶನ್, ಜಗದೀಶ್ ಅವರು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ನಾನು ಏನಂತಾರೆ, ಕರ್ನಾಟಕದ ಕ್ರಶ್ ಕೊಟ್ಬಿಟ್ಟಿದ್ದಾರೆ, ನಾನು ಹಂಗೆ, ನಾನು ಹಿಂಗೆ, ನಾನು ಅದು ಒಂಥರ ಅವ್ರಿಗೆ ಹೆಂಗೆ ಅಂದ್ರೆ ಇದಾಗೋಗ್ಬಿಟ್ರು, ಸೀದಾ ತಾರ್ಪಕ್ಕೆ ಅಟ್ಟಕ್ಕೋಗಿ ಏರ್ ಕುತ್ಕೊಂಡ್ಬಿಟ್ರು. ಮೊದಲು ಲಾಯರ್ ಜಗದೀಶ್ ಅವರು ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದಿದ್ದು 1000 ಜನ 2000 ಜನ ನೋಡ್ತಾ ಇದ್ದಿದ್ದ ಕತೆ ಮುಗ್ದೋಗ್ಬಿಡ್ತು ಅವ್ರಿಗೆ. ಬಿಗ್ ಬಾಸ್ಗೆ ಹೋದ್ರು, ನನ್ನ ಮಗಂದು ಕರ್ನಾಟಕದ ಕ್ರಶ್ ಅಂತ ಅಂದ್ಬಿಟ್ಟು ಕೊಟ್ಬಿಟ್ರು, ಕೊಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ರೈಸ್ ಆಗೋಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲ, ಒಬ್ಬೊಬ್ರು ವ್ಯಕ್ತಿತ್ವ ಒಂಥರ ಇರುತ್ತೆ. ಸೊ ಮೇ ಬಿ ಈಗ ನನ್ನ ವ್ಯಕ್ತಿತ್ವ ಬೇರೆ, ರೂಟ್ಸ್ ನಾನು ಮರೆಯಲ್ಲ ಯಾವತ್ತೂ. ನನ್ನ ಯಾವತ್ತೂ ಗ್ರಾಟಿಟ್ಯೂಡ್ ಇದ್ದೇ ಇರುತ್ತೆ. ಯಾವುದೇ ಒಂದು ಚಿಕ್ಕ ವ್ಯಕ್ತಿ ಆದ್ರೂ ದೊಡ್ಡ ವ್ಯಕ್ತಿ ಆದ್ರೂ ನಾನು ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಎಲ್ಲರ ಜೀವನದಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ, ಅದ್ ರೀತಿ ಬೆಳೆದಿರ್ತಾರೆ. ಸೊ ಇವಾಗ ಗಿಳಿ ತರ, ಈಗ ಒಂದು ಒಳ್ಳೆ ತರ ಬೆಳೆಯುತ್ತೆ. ಸೊ ಹಾಗೆ ನನ್ನ ವ್ಯಕ್ತಿತ್ವ ಮಾತ್ರ ಒಂದು ಒಳ್ಳೆ ಸಂಸ್ಕೃತಿಯಲ್ಲಿ, ಒಂದು ಒಳ್ಳೆ ಫ್ಯಾಮಿಲಿಲಿ ನಾನು ಬೆಳೆದಿದ್ದೀನಿ. ಹಾಗಾಗಿ ನಾನು ನಂಬಿದ್ದೀನಿ, ನಂಗೆ ಬೇರೆಯವ್ರ ಬಗ್ಗೆ ಅಂದ್ರೆ ಎಸ್ ಅರ್ಥ ಮಾಡ್ಕೊಂತೀರ ಅನ್ಕೊಂಡಿದ್ದೀನಿ.